ಈಗಿನ ಕಾಲಘಟ್ಟದಲ್ಲಿ ಹೆಚ್ಚಿನವರು ಡಯಟ್ ಬಗ್ಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡುತ್ತಾರೆ. ಕೆಲವರಿಗೆ ವೆಯ್ಟ್ ಲಾಸ್ ಆಗಬೇಕೆಂಬ ಚಿಂತೆ, ಆದ್ರೆ ಇನ್ನು ಕೆಲವರಿಗೆ ವೆಯ್ಟ್ ಗೇನ್ ಆಗಬೇಕೆಂಬ ಚಿಂತೆ. ಆರೋಗ್ಯಕರ ಆಹಾರ ಅಂದ ಕೂಡಲೇ ನಮಗೆಲ್ಲರಿಗೂ ನೆನಪಾಗೋದು ಹಣ್ಣು, ತರಕಾರಿಗಳು, ಮೊಟ್ಟೆ, ಮೀನು, ಮಾಂಸ ಇತ್ಯಾದಿ. ಹಾಗೆ ಅದೇ ರೀತಿ ನೀವು ಇತ್ತೀಚಿಗಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಗಸೆ ಬೀಜ ಅಂದರೆ ಫ್ಲಾಕ್ಸ್ ಸೀಡ್, ಚಿಯಾ ಸೀಡ್ಸ್, ಪಂಪ್ಕಿನ್ ಸೀಡ್, ಸನ್ಫ್ಲವರ್ ಸೀಡ್ ಸೇರಿದಂತೆ ಹಲವಾರು ಸೀಡ್ಗಳನ್ನ ತಿನ್ನಬೇಕು. ಇದರಿಂದ ನಿಮ್ಮ ಚರ್ಮ, ಕೂದಲು, ವೆಯ್ಟ್ ಲಾಸ್ ಆಗಲು, ವೆಯ್ಟ್ ಗೇನ್ ಆಗಲು ಹೀಗೆ ಹಲವಾರು ಪ್ರಯೋಜನಗಳ ಬಗ್ಗೆ ತಿಳಿಸಿರುವ ವಿಡಿಯೋಗಳನ್ನ ನೋಡ್ತಾ ಇರ್ತೀರಿ. ಹೌದು, ಈ ಸೀಡ್ಸ್ಗಳು ಕಣ್ಣು, ಕೂದಲು, ಚರ್ಮ ಹೀಗೆ ಹಲವಾರು ರೀತಿಯಲ್ಲಿ ಉಪಾಯಕಾರಿಯಾಗಿದೆ. ಹಾಗಾದ್ರೆ ಯಾವೆಲ್ಲ ಸೀಡ್ಸ್ ತಿಂದರೆ ಏನು ಉಪಯೋಗ ಅಂತ ನೋಡ್ಕೊಂಡು ಬರೋಣ. ನಂಬರ್ 1, ಸನ್ಫ್ಲವರ್ ಸೀಡ್ ಅಂದರೆ ಸೂರ್ಯಕಾಂತಿ ಬೀಜ. ಸನ್ಫ್ಲವರ್ ಸೀಡ್ಸ್ ನಲ್ಲಿ ವಿಟಮಿನ್ ಇ ಅಂಶ ಇದ್ದು ಇದು ಕೂದಲಿನ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಹಾಗೂ ಸನ್ಫ್ಲವರ್ ಸೀಡ್ ನಲ್ಲಿ ಸೆಲೆನಿಯಂ ಅಂಶ ಹೆಚ್ಚಾಗಿದ್ದು ಇದರ ಕಾರಣದಿಂದ ನಮ್ಮ ದೇಹದ ಜೀವಕೋಶಗಳು ಫ್ರೀ ರ್ಯಾಡಿಕಲ್ಗಳು ಹಾನಿಯಾಗದಂತೆ ರಕ್ಷಿಸಲ್ಪಡುತ್ತದೆ ಮತ್ತು ದೀರ್ಘಕಾಲದಲ್ಲಿ ಯಾವುದೇ ಕಾಯಿಲೆಗಳು ಕಂಡುಬರದಂತೆ ತಡೆದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನ ಕೂಡ ಹೆಚ್ಚು ಮಾಡುತ್ತದೆ. ಇನ್ನು ಹೃದಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತದೆ. ಅಷ್ಟೇ ಅಲ್ಲದೆ ಮಧುಮೇಹದ ನಿಯಂತ್ರಣದಲ್ಲಿ ಇಡಲು ಈ ಸನ್ಫ್ಲವರ್ ಸೀಡ್ ಸಹಕಾರಿಯಾಗಿದೆ. ನಂಬರ್ 2, ಪಂಪ್ಕಿನ್ ಸೀಡ್. ಬಂಜೇತನದಿಂದ ಬಳಲುತ್ತಿರುವವರಿಗೆ ಪಂಪ್ಕಿನ್ ಸೀಡ್ ಅಥವಾ ಕುಂಬಳಕಾಯಿ ಬೀಜ ತುಂಬಾ ಸಹಾಯಕಾರಿಯಾಗಿದ್ದು ಇದು ಫರ್ಟಿಲಿಟಿ ಬೂಸ್ಟರ್ ಅಂದರೆ ತಪ್ಪಾಗಲಾರದು. ಪಂಪ್ಕಿನ್ ಸೀಡ್ ನಲ್ಲಿ ಜಿಂಕ್ ಅಂಶವಿದೆ. ಇದು ಕ್ಯಾನ್ಸರ್ ತಡೆಗಟ್ಟಲು, ಮಧುಮೇಹ ನಿಯಂತ್ರಣದಲ್ಲಿಡಲು, ಮೂಳೆ ಬಲಪಡಿಸಲು ಕೂಡ ಸಹಾಯಕಾರಿಯಾಗಿದೆ. ಹಾಗೂ ಇದು ಚರ್ಮಕ್ಕೂ ಕೂಡ ಉತ್ತಮ. ನಂಬರ್ 3, ಚಿಯಾ ಸೀಡ್. ಚಿಯಾ ಸೀಡ್ ನಲ್ಲಿ ಒಮೆಗಾ 3 ಅಂಶ ಇರುವುದರಿಂದ ಮೀನನ್ನ ತಿನ್ನದವರಿಗೆ ಇದೊಂದು ಬೆಸ್ಟ್ ಆಪ್ಷನ್ ಆಗುತ್ತದೆ. ಅಷ್ಟೇ ಅಲ್ಲದೆ ಚಿಯಾ ಸೀಡ್ ಕೂದಲು ಉದ್ದವಾಗಿ, ದಪ್ಪವಾಗಿ ಬೆಳೆಯಲು ಕೂಡ ಸಹಾಯಕಾರಿಯಾಗಿದೆ. ಇನ್ನು ತೆಳ್ಳಗಾಗಬೇಕೆಂದು ಬಳಸುವವರಿಗೆ ಚಿಯಾ ಸೀಡ್ ಒಂದು ಉತ್ತಮ ಆಯ್ಕೆ. ಪ್ರತಿನಿತ್ಯ ಚಿಯಾ ಸೀಡ್ ಸೇವಿಸಿ ಉತ್ತಮ ವ್ಯಾಯಾಮ, ಆರೋಗ್ಯಭರಿತ ಆಹಾರ ತಿಂದರೆ ವೆಯ್ಟ್ ಲಾಸ್ ಮಾಡಿಕೊಳ್ಳಬಹುದು. 4ನೇದು ಫ್ಲಾಕ್ಸ್ ಸೀಡ್. ಫ್ಲಾಕ್ಸ್ ಸೀಡ್ ಅಥವಾ ಅಗಸೆ ಬೀಜ ತಿನ್ನುವುದರಿಂದ ಆರೋಗ್ಯಕ್ಕೆ ಸಿಕ್ಕಾಪಟ್ಟೆ ಬೆನಿಫಿಟ್ ಇದೆ. ಮೊದಲನೆಯದಾಗಿ ಫ್ಲಾಕ್ಸ್ ಸೀಡ್ ತಿನ್ನುವುದರಿಂದ ನಿಮ್ಗೇನಾದ್ರೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸಮಸ್ಯೆ ಇದ್ದರೆ ಅದನ್ನ ಸರಿಪಡಿಸಿ ಕಂಟ್ರೋಲ್ ನಲ್ಲಿ ಇಡಲು ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲದೆ ಕೂದಲು, ಚರ್ಮದ ಆರೋಗ್ಯಕ್ಕೂ ಕೂಡ ಫ್ಲಾಕ್ಸ್ ಸೀಡ್ ಸಿಕ್ಕಾಪಟ್ಟೆ ಒಳ್ಳೆಯದು. ನಿಮ್ಗೇನಾದ್ರೂ ನಿಮ್ಮ ಬ್ರೆಸ್ಟ್ ಚಿಕ್ಕದಾಗಿದೆ ಎಂದು ಕೊರಗುತ್ತಿದ್ದರೆ ನಿಮಗೆ ಬೆಸ್ಟ್ ಚಾಯ್ಸ್ ಅಂದರೆ ಅದು ಫ್ಲಾಕ್ಸ್ ಸೀಡ್. 5ನೇಯದು ಹೆಂಪ್ ಸೀಡ್. ಹೆಂಪ್ ಸೀಡ್ ಅನ್ನು ಕನ್ನಡದಲ್ಲಿ ಸೆಣಬಿನ ಬೀಜ ಎಂದು ಕರೆಯುತ್ತಾರೆ. ಇದು ಎಷ್ಟು ಆರೋಗ್ಯಕರವಾಗಿದೆ ಎಂದು ನಿಮ್ಗೇನಾದ್ರೂ ಗೊತ್ತಾ? ನಿಮ್ಗೇನಾದ್ರೂ ನೀವು ಬೇಗ ಏಜ್ ಆದವರಂತೆ ಕಾಣಿಸುತ್ತೀರಾ ಅನಿಸಿದರೆ ನಿಮಗೆ ಹೇಳಿ ಮಾಡಿಸಿದ ಬೀಜ ಅಂದ್ರೆ ಅದು ಹೆಂಪ್ ಸೀಡ್. ಈ ಬೀಜದಲ್ಲಿ ಆಂಟಿ ಏಜಿಂಗ್ ಪ್ರಾಪರ್ಟಿ ಇದ್ದು ಇದು ನಿಮ್ಮ ಚರ್ಮ ಬೇಗ ಸುಕ್ಕಾಗದಂತೆ ಕಾಪಾಡುತ್ತದೆ. ಅಷ್ಟೇ ಅಲ್ಲದೆ ಈ ಬೀಜದಲ್ಲಿ ಆರೋಗ್ಯಕರ ಕೊಬ್ಬುಗಳು ಮತ್ತು ಅಗತ್ಯವಾದ ಕೊಬ್ಬಿನಾಮ್ಲಗಳು ಸಮೃದ್ಧವಾಗಿದೆ ಮತ್ತು ಉತ್ತಮ ಪ್ರೋಟೀನ್ ಮೂಲವಾಗಿದೆ. ಇದರಲ್ಲಿ ಹೆಚ್ಚಿನ ಪ್ರಮಾಣದ ವಿಟಮಿನ್ ಇ, ರಂಜಕ, ಪೊಟ್ಯಾಸಿಯಂ, ಸೋಡಿಯಂ, ಮ್ಯಾಗ್ನೇಷಿಯಂ, ಸಲ್ಫರ್, ಕ್ಯಾಲ್ಸಿಯಂ, ಕಬ್ಬಿಣ ಮತ್ತು ಸತುವಿನ ಅಂಶ ಕೂಡ ಈ ಬೀಜದಲ್ಲಿದೆ. 6ನೇಯದ್ದು ಬ್ಲ್ಯಾಕ್ ಸೆಸಮೆ. ನಿಮ್ಮ ಕೂದಲು ಏನಾದ್ರೂ ಸಿಕ್ಕಾಪಟ್ಟೆ ಬೆಳ್ಳಗಾಗಿದ್ದರೆ ಅದನ್ನ ಕಪ್ಪಗೆ ಮಾಡುವಂತಹ ಅಂಶ ಈ ಬ್ಲ್ಯಾಕ್ ಸೆಸಮೆಯಲ್ಲಿದೆ. ಅಷ್ಟೇ ಅಲ್ಲದೆ ಇದು ನಿಮ್ಮ ಚರ್ಮದಲ್ಲಿನ ಮೆಲಾನಿನ್ ಅಂಶವನ್ನ ಕೂಡ ಕಡಿಮೆ ಮಾಡಲು ಸಹಾಯಕಾರಿಯಾಗಿದೆ. ಹಾಗಾದ್ರೆ ನೀವು ನಿಮ್ಮ ಆರೋಗ್ಯದಲ್ಲಿ ಯಾವ ರೀತಿಯ ಸಮಸ್ಯೆ ಇದೆ ಎಂದು ಕಂಡುಕೊಂಡು ಅದನ್ನ ಬಗೆಹರಿಸಲು ನಿಯಮಿತ ಹಾಗೂ ಸರಿಯಾದ ರೀತಿಯಲ್ಲಿ ಈ ಸೀಡ್ಸ್ ಗಳನ್ನ ಬಳಸಿ ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಬಹುದು.